ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಡೆದಂತ ನಿರ್ದೇಶಕರ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆ, ರಾಮನಗರ ಜಿಲ್ಲೆಯಿಂದ ನಡೆದಂತ 14 ಸ್ಥಾನಗಳ ಪೈಕಿ 11 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತವಾಗಿ ಇವತ್ತು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಅದರಲ್ಲಿ 3 ಕ್ಷೇತ್ರದಿಂದ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ 2 ತಾಂತ್ರಿಕ ಕಾರಣಗಳಿಂದ, ಒಂದು ನ್ಯಾಯಾಲಯದಲ್ಲಿ ನಮ್ಮವರು ಗೆದ್ದಿದ್ದಾರೆ, ಇದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರೋದ್ರಿಂದ ತಡೆ ಹಿಡಿದಿದ್ದಾರೆ. ಇನ್ನೊಂದು JDS ಬೆಂಬಲಿತ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ, ಅದು ತಾಂತ್ರಿಕ ಕಾರಣಗಳಿಂದ ನ್ಯಾಯಾಲಯದ ಆದೇಶದ ಮೇರೆಗೆ ಅವೆರಡನ್ನ ತಡೆ ಹಿಡಿದಿದ್ದಾರೆ. ಒಟ್ಟಾರೆ 11 ಮತ್ತು 3 ಸ್ಥಾನಗಳನ್ನ ನಾವು ಗೆದ್ದಿದ್ದೇವೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ರಾಮನಗರ ಜಿಲ್ಲೆಯ 6 ಸ್ಥಾನಗಳಿಗೆ ನಡೆದಂತ ಚುನಾವಣೆಯಲ್ಲಿ 6 ಜನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಹಕರಿಸಿದಂತ ಎಲ್ಲ ಆಡಳಿತ ಮಂಡಳಿಯವರಿಗೆ, ಒಕ್ಕೂಟದ ಅಧ್ಯಕ್ಷರುಗಳಿಗೆ, ಸಿಬ್ಬಂದಿ ವರ್ಗಕ್ಕೆ, ಪಕ್ಷದ ಎಲ್ಲ ಮುಖಂಡರು, ಶಾಸಕರುಗಳಿಗೆ, ಮಂತ್ರಿಗಳಿಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನಿರ್ದೇಶಕರ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರ ಜಿಲ್ಲೆ ವಿಚಾರವಾಗಿ ರಾಮನ ಹೆಸರು ಸರ್ಕಾರಕ್ಕೆ ಅಲರ್ಜಿ ಆಗುತ್ತದೆ, ಹಾಗಾಗಿ ರಾಮನಗರ ಹೆಸರನ್ನು ಬದಲಾಯಿಸಲ್ಪಟ್ಟಿದೆ. ಮತ್ತು ಯಾರು ರಿಯಲ್ ಎಸ್ಟೇಟ್ ಸೈಟ್ಗಳು ಎಷ್ಟೆಷ್ಟು ಕಟ್ಟಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿ, ಯಾರು ರಾಮನಗರದಲ್ಲಿ ಸೈಟ್ಗಳು ಮಾಡಿದಾರಲ್ಲ ಅದನ್ನ ಬಹಿರಂಗಪಡಿಸಿ ಅಂತ ಸವಾಲಾಗಿದೆ. ಯಾವ ಸೈಟ್? ರಿಯಲ್ ಎಸ್ಟೇಟ್ ಮಾಫಿಯಾ, ಹಾಗಾಗಿ ರಾಮನಗರ ಹೆಸರು ಬದಲಾಯಿಸಿ ಹೇಳ್ತಾ ಇರೋರು ಯಾರು? ಅವರೇ ಬಹಿರಂಗ ಪಡಿಸ್ಬೇಕಲ್ವಾ? ಅವ್ರೇನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸ್ಥಿಮಿತ ಇಲ್ಲದೆ ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ರಾಮನಗರದ ಹೆಸರು ಇವತ್ತಿಂದ ರಾಮನಗರ ಹೆಸರಲ್ಲ. ರಾಮನಗರ ತಾಲೂಕು ಅಂತಕ್ಕಂಥದ್ದು ಹಿಂದೆ ಕುಲಾಸ್ಪೇಟೆ ಅಂತ ಇತ್ತು. ವಿಜೇಂದ್ರ ಅವ್ರಿಗೆ ಗೊತ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ರಾಮನಗರ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ಕುಲಾಸ್ಪೇಟೆ ಅಂತಕ್ಕಂಥದ್ದು ರಾಮನಗರದ ನಿಜವಾದ ಹೆಸರು. ತದನಂತರದಲ್ಲಿ ಅದು ರಾಮನಗರ ಆಯಿತು. ರಾಮನಗರ ತಾಲೂಕಾಗ್ಲಿ, ರಾಮನಗರದ ಹೆಸರನ್ನಾಗ್ಲಿ ನಾವು ಯಾವತ್ತೂ ಕೂಡ ಬದಲಾವಣೆಯನ್ನ ಮಾಡಿಲ್ಲ. ಬೆಂಗಳೂರು ಜಿಲ್ಲೆ ಅಂತ ಏನಿತ್ತು, ಆ ಬೆಂಗಳೂರು ಜಿಲ್ಲೆಯನ್ನ ಮುಂದುವರಿಸಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಹೊರತು ಇವ್ರ ರಿಯಲ್ ಎಸ್ಟೇಟ್ ಏನಾರ ಇತ್ತು ಅಂತ ಅಂದ್ರೆ ಇವ್ರು ರಿಯಲ್ ಎಸ್ಟೇಟ್ ಮಾಡ್ಲಿ, ಬೇರೆಯವ್ರದ್ದು ಯಾರ್ದಾರ ಏನಾರ ಆಸ್ತಿ ಏನಾರ ಇಲ್ಲಿ ಬರ್ಸ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲ. ಅನವಶ್ಯಕವಾಗಿ ಜಿಲ್ಲೆಯ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ಬಿಡಿ. ನೀವು ನಿಮ್ಮ ಕಾಲದಲ್ಲಿ ರಾಮನಗರ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ. ರಾಮನಗರ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರೋದ್ರಿಂದ ಬಹುಶಃ ಯುವಕರೆಲ್ಲರೂ ಕೂಡ, ರೈತರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳಿದ್ರೆ ನಮ್ಗೆ ಅಟ್ಲೀಸ್ಟ್ ಉದ್ಯೋಗನಾದ್ರೂ ಸಿಗುತ್ತೆ, ನಮ್ಮ ಕಾಲೇಜ್ಗಳಿಗೆ, ನಮ್ಮ ಯೂನಿವರ್ಸಿಟಿಗಳಿಗೆ ನಮ್ಗೆ ಗೌರವ ಸಿಗ್ತದೆ, ಬೆಂಗಳೂರಿನಲ್ಲಿ ಓದಿದ್ದೀರಾ ಅಂತೇಳಿ. ನಾವು ನಮ್ಮ ಮಕ್ಕಳನ್ನ ಎಲ್ಲಾರ ಕೆಲ್ಸಕ್ಕೆ ಕೇಳಿಸ್ಬೇಕು ಅಂತ ಅಂದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಖುಷಿಯಾಗಿದ್ದಾರೆ. ಯಾರೋ ಕೆಲವರು ರಾಜಕಾರಣಿಗಳು ರಾಜಕೀಯವನ್ನ, ಹಿತಾಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ರಾಮನ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಾರೆ ಹೊರತು, ನೀವು ರಾಮನ ಹೆಸರಿಟ್ಕೊಂಡು ರಾಜಕಾರಣ ಮಾಡೋದನ್ನ ಬಿಟ್ಟು ನಿಮ್ಮ ಅಭಿವೃದ್ಧಿಯ ಸಂಕೇತಗಳನ್ನ ಇಟ್ಟು ಚರ್ಚೆ ಮಾಡ್ತಕ್ಕಂಥದ್ದನ್ನ ಮಾನ್ಯ ಬಿಜೆಪಿಯ ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು.
ಇದು ನಿಮ್ಮ ಕರ್ತವ್ಯ. ಮೇಕೆದಾಟು ಯೋಜನೆಗೆ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ನಿಮ್ಮ ನಾಯಕರುಗಳ ವಿರುದ್ಧ ನಿಮ್ಮ ನಾಯಕರುಗಳಿಗೆ ತಿಳಿ ಹೇಳಬೇಕು. ಇದು ನಿಮ್ಮ ಕರ್ತವ್ಯ. ಕೃಷ್ಣಾ ಮೇಲ್ದಂಡೆಗೆ ಸುಮಾರು 15 ವರ್ಷಗಳಿಂದ 25 ವರ್ಷಗಳಿಂದ ಆದಂತ ತೀರ್ಮಾನ ಇನ್ನೂ ಕೂಡ ಅನುಮತಿ ಕೊಡಿಸಿಲ್ವಲ್ಲ, ಅದ್ರ ಬಗ್ಗೆ ನಿಮ್ಮ ಧ್ವನಿಯನ್ನ ಎತ್ತಬೇಕು, ಅದ್ರ ಬಗ್ಗೆ ನಿಮ್ಮ ಚಕಾರವನ್ನ ಎತ್ತಬೇಕು. ಅದು ನಿಮ್ಮ ಕರ್ತವ್ಯ. ಕಳಸಾ ಬಂಡೂರಿ ಯೋಜನೆಗೆ, ಕುಡಿಯೋ ನೀರಿನ ಯೋಜನೆಗೆ ನಿಮ್ಮ ಸಹಕಾರ ಸಿಗ್ತಾ ಇಲ್ವಲ್ಲ, ನಿಮ್ಮ ಅನುಮತಿಯನ್ನ ಕೊಟ್ಟಿಲ್ವಲ್ಲ, ಅದ್ರ ಬಗ್ಗೆ ನಿಮ್ಮ ನಾಯಕರುಗಳಿಗೆ, ಕೇಂದ್ರದ ನಾಯಕರುಗಳಿಗೆ, ನೀವು ನಿಮ್ಮ ಪಕ್ಷದವ್ರಿಗೆ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕು. ಅದು ನಿಮ್ಮ ಕರ್ತವ್ಯ. ದಯವಿಟ್ಟು ರಾಮನಗರದ ವಿಚಾರ ಬಿಡಿ. ನೀವು ಕರ್ನಾಟಕಕ್ಕೆ ಅಧ್ಯಕ್ಷರು. ಕನ್ನಡಿಗರಿಗೆ ಆಗೋ ಅನ್ಯಾಯದ ಬಗ್ಗೆ ನಿಮ್ಮ ಗಮನ ಹರಿಸಿ ಅಂತೇಳಿ ನಾನು ತಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನ ಮಾಡ್ತೇನೆ. ಅಧಿಕಾರ ಶಾಶ್ವತ ಅಂತ ಹೇಳಿದ್ದಾರೆ ಸರ್. ಅಧಿಕಾರ ಶಾಶ್ವತ ಶಾಶ್ವತವಾಗಿರುತ್ತೆ ಸರ್ಕಾರ ಅಂತಂದ್ರೆ, ಅಂದ್ರೆ ನಾವು ಬಂದ್ರೆ ಬದಲಾಯಿಸ್ತೀವಿ, ಈ ಸರ್ಕಾರ ಶಾಶ್ವತವಾಗಿರುತ್ತಾ ಅಂತ. ಆಮೇಲೆ ಈ ಹೆಸರು ಬದಲಾವಣೆ ಮಾಡಿ ಮನೆಗೆ ಚಿನ್ನದ ತಗಡು ಓಡಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವ್ರು ಚಿನ್ನದ ತಗಡು ತಗೊಟ್ರೆ ಖಂಡಿತ ಓಡಿಸ್ತೀವಿ. ಕೇಂದ್ರದಲ್ಲಿ ಇದಾರಲ್ಲ, ಕೇಂದ್ರದಲ್ಲಿ ದುಡ್ಡೆಲ್ಲ ಅಲ್ಲೇ ಇರೋದು. ನಮ್ಮ ಕರ್ನಾಟಕದ ಕನ್ನಡಿಗರ ದುಡ್ಡೆಲ್ಲ ಅಲ್ಲೇ ಇರೋದು. ಅದನ್ನ ಕೊಟ್ರೆ ಖಂಡಿತ ಓಡಿಸೋಣ. ಅದಕ್ಕೇನು ಅಭ್ಯಂತರ ಇಲ್ಲ. ನಮ್ಮನ್ನ 5 ಲಕ್ಷ ಕೋಟಿ ಹಣವನ್ನ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಕೊಟ್ಟಿದ್ದೇ ಆಯ್ತು ಅಂತ ಅಂದ್ರೆ ಖಂಡಿತ ಮಾಡೋಣ. ಅದ್ರಲ್ಲೇನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ. 5 ಲಕ್ಷ ಕೋಟಿ ಹಣ ಉತ್ತರ ಭಾರತಕ್ಕೆ ಎತ್ಕೊಂಡು ಹೋಗಿ ಕೊಡ್ತಾ ಇದಾರಲ್ಲ, ಇಲ್ಲಿದ್ದಾಗ ಒಂದ್ ಮಾತಾಡ್ತಾ ಇದ್ರು, ಅಲ್ಲೋಗಿ ಕೂತ್ಕೊಂಡು ಒಂದ್ ಮಾತಾಡ್ತಾ ಇದಾರಲ್ಲ. ದಯವಿಟ್ಟು ಅವರು ಕೊಡೋದಿದ್ರೆ ಕೊಡ್ಲಿ. ಅದನ್ನ ಚಿನ್ನದ ತಗಡಬೇಕಾದ್ರೆ ಓಡಿಸೋಣ. ಅವ್ರ ಆಸೆ ಯಾಕೆ ಬೇಡ ಅನ್ಲಿ ನಾನು, ಅಲ್ವಾ? ತಪ್ಪಿದ್ಯಾ ಏನಪ್ಪಾ? ಕನ್ನಡಿಗರ ದುಡ್ಡಲ್ವಾ ಅದು? ಬಿಹಾರದಲ್ಲಿ ಹೊಡಿತಾ ಇರೋದು, ರಾಜಸ್ಥಾನದಲ್ಲಿ ಹೊಡಿತಾ ಇರೋದು, ಮಧ್ಯಪ್ರದೇಶದಲ್ಲಿ ಹೊಡಿತಾ ಇರೋದು, ಉತ್ತರ ಪ್ರದೇಶದಲ್ಲಿ ಹೊಡಿತಾ ಇರೋದು. ಆ ದುಡ್ಡೆಲ್ಲ ಕನ್ನಡಿಗರದಲ್ವಾ? ಆ ದುಡ್ಡು ಕೊಟ್ರೆ ಖಂಡಿತ ಅವ್ರು ಏನ್ ಹೇಳ್ತಾರೆ ಹಂಗ್ ಮಾಡೋಣ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.